ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರಾವೆಲಿಂಗ್ ವಿತ್ ಕುಕಿಂಗ್ ಚಾನಲ್ಗೆ. ಇವತ್ತಿನ ರೆಸಿಪಿ ಬಂದು ರಾಗಿ ಮುದ್ದೆ. ರಾಗಿ ಮುದ್ದೆ ಮಾಡಲಿಕ್ಕೆ ಬೇಕಾಗಿರೋದು ನೀರು ಕುಡಿಯೋ ಲೋಟದಲ್ಲಿ 2 ಲೋಟ ನೀರು. ಯಾಕಂದರೆ ನಾನು ಮಾಡ್ತಿರೋದು 2 ಮುದ್ದೆ. ಅದನ್ನು 5 ನಿಮಿಷಗಳ ಕಾಲ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀರು ಬಾಯ್ಲ್ ಆದಾಗ ಈ ರೀತಿ ಗುಳುಗುಳು ಬರ್ತಾ ಇದೆ. ಆಗ ನಾವೇನು ಮಾಡಬೇಕಾಗುತ್ತೆ, ನಾವು ಇಟ್ಕೊಂಡಿರೋಂಥ ರಾಗಿ ಹಿಟ್ಟನ್ನು ಅದರೊಳಗೆ ಹಾಕೋಬೇಕಾಗುತ್ತೆ. ರಾಗಿ ಹಿಟ್ಟನ್ನು ಹಾಕಿದ ನಂತರ ಮತ್ತೆ 5 ನಿಮಿಷ ನೀವು ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಯಾಕಂದರೆ ಹಿಟ್ಟು ಚೆನ್ನಾಗಿ ಬೇಯಲಿಲ್ಲ ಅಂದರೆ ಅದು ಕೈಗಂಟುತ್ತೆ. ಸೊ ಹಾಗೆ ಅದು ಹೆಲ್ತ್ಗೂ ಒಳ್ಳೆಯದಲ್ಲ. ಸೊ ಆ ಕಾರಣದಿಂದಾಗಿ ಅದಕ್ಕೆ ಏನು ಮಾಡಬೇಕಾಗುತ್ತೆ, ಕೊನೆಯಲ್ಲಿ ಹಿಟ್ಟನ್ನು ತಿರುಗೋಕ್ಕೆ ಮುಂಚೆ ಸ್ವಲ್ಪ ಸಾಲ್ಟ್ ಹಾಕೋಬೇಕಾಗುತ್ತೆ. ಸಾಲ್ಟ್ ಹಾಕಿದ ನಂತರ ಹೀಗೆ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದನ್ನು ನೀಟಾಗಿ ಈ ಥರ ತಿರ್ಕೋಬೇಕು. ಯಾಕಂದರೆ ಒಳಗಡೆ ಹಿಟ್ಟು ಹಾಕಿರ್ತೀವಲ್ವ, ಅದು ಗಂಟಾಗೋ ಸಾಧ್ಯತೆ ಇರುತ್ತೆ. ಫಸ್ಟ್ ಟೈಮ್ ಮಾಡೋರಂತೂ ಸಾಲ್ಟ್ ಹಾಕ್ಕೊಂಡೇ ಮಾಡಿ. ಯಾಕಂದರೆ ಅದು ನೀಟಾಗಿ ಗಂಟಿಲ್ಲದೆ ಬರಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೇಬೇಕು. ಆ ಕಾರಣದಿಂದ ಈಗ ಇದು ರೆಡಿಯಾಗಿದೆ. ಸೊ ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅದು ಪಾತ್ರೆಗೂ ಕೂಡ ಅಂಟಿರೋಷ್ಟು ನೀಟಾಗಿ ಬಂದಿದೆ. ಯಾಕಂದರೆ ನಾವು ಹಾಕೊಂಡಂಥ ಹಿಟ್ಟನ್ನು 5 ನಿಮಿಷಗಳ ಕಾಲ ನಾವು ಬೇಯಿಸ್ಕೊಂಡಿದ್ದಕ್ಕೆ ಅದು ನೀಟಾಗಿ ಬಂದಿದೆ. ಯಾವುದೇ ರೀತಿ ಆಯಿಲನ್ನು ನಾವು ಯೂಸ್ ಮಾಡಿಲ್ಲ, ನೀವೇ ನೋಡಿದ್ದೀರಾ. ಸೊ ಇಷ್ಟು ನೀಟಾಗಿ ಬರಬೇಕಂದ್ರೆ ನಾವು 5 ನಿಮಿಷಗಳ ಕಾಲ ಅದನ್ನು ಏನು ಮಾಡಿದ್ದೀವಿ, ನೀಟಾಗಿ ಹಿಟ್ಟನ್ನು ಬೇಯಿಸ್ಕೊಂಡಿದ್ದೀವಿ. ಅದರಿಂದ ಇಷ್ಟು ಚೆನ್ನಾಗಿ ಬಂದಿರೋದು. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಾನು ಮಾಡಿದಂತಹ ಮುದ್ದೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಮುದ್ದೆ.